ಮಾತಾಡ್ತಾ ಇದ್ದೀನಿ. ತಿಮ್ಮಪ್ಪ ನಿಡುವಳ್ಳಿ. ಈಗಾಗಲೇ ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಇರಬೇಕಾದ್ರೆ ಹಲವಾರು ಜಮೀನಿನ ವಿವಾದಗಳು ಉಂಟಾದಾಗ ಖಾಸಗಿ ಸರ್ವೆ ನಂಬರ್ಗಳನ್ನು ಸಿವಿಲ್ ನ್ಯಾಯಾಲಯ ಪ್ರಕ್ರಿಯೆಗಳಲ್ಲಿ ಬಗೆಹರಿಸಲಾಗ್ತದೆ ಅಂತ ನಾನು ಈಗಾಗಲೇ ತಿಳಿಸಿದ್ದೆ. ಇಟ್ ಮೀನ್ಸ್ ಖಾಸಗಿ ಸರ್ವೆ ನಂಬರ್ಗಳ ಒಡೆತನ ಇರ್ತಕ್ಕಂಥ ಹಿಡುವಳಿ ನಂಬರ್ಗಳ ಅವುಗಳಲ್ಲಿ ಉಂಟಾದ ವ್ಯಾಜ್ಯ, ಗಡಿ ತಕರಾರುಗಳು, ಒತ್ತುವರಿ ತೆರವು ಮುಂತಾದ ವಿಷಯಗಳನ್ನು ಸಿವಿಲ್ ನ್ಯಾಯಾಲಯ ಪ್ರಕ್ರಿಯೆಗಳಲ್ಲಿ ಬಗೆಹರಿಸಲಾಗುತ್ತೆ. ಇದನ್ನು CPC ಪ್ರೊಸೀಜರ್ಸಲ್ಲಿ ನಾವು ನೋಡ್ಬೋದು. ಈಗ ಮೊದಲನೇದಾಗಿ ಇಲ್ಲಿ 2 ವಿಧದ ಸರ್ವೆ ತರಹೆಗಳನ್ನು ನಾವು ನೋಡ್ತೇವೆ. ಒಂದು ಕೋರ್ಟ್ ಪಾರ್ಟಿಷಿಯನ್ ಡಿಕ್ರಿ CPD ಮತ್ತು ಕೋರ್ಟ್ ಕಮಿಷನ್ ವಾರೆಂಟ್ ಅಂತ. ಇವೆರಡಕ್ಕೆ ಏನೇನು ವ್ಯತ್ಯಾಸ ಇದೆಯಪ್ಪ ಅಂದರೆ, ಕೋರ್ಟ್ ಕಮಿಷನ್ ವಾರೆಂಟ್ ಅಂದರೆ ಒಂದು ಖಾಸಗಿ ಸರ್ವೆ ನಂಬರಲ್ಲಿ ಉಂಟಾಗಿರ್ತಕ್ಕಂಥ ಗಡಿ ವಿವಾದ ಮತ್ತು ಸದರಿ ಸರ್ವೆ ನಂಬರ್ ಒಳಗಡೆ ಆಗಿರ್ತಕ್ಕಂಥ ಒತ್ತುವರಿಯ ಖುಲ್ಲಾಪಡಿಸುವಿಕೆಯ ವಿಷಯದಲ್ಲಿ ಆಗಿರ್ತಕ್ಕಂಥ ತಕರಾರುಗಳನ್ನು ಬಗೆಹರಿಸಲಿಕ್ಕೆ ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆಗೆ ಅವಕಾಶ ಇರೋದಿಲ್ಲ. ಇಟ್ ಮೀನ್ಸ್ ಕಂದಾಯ ಇಲಾಖೆ ಅಧಿಕಾರಿಗಳಾಗಲಿ ಸರ್ವೆ ಇಲಾಖೆ ಅಧಿಕಾರಿಗಳಾಗಲಿ ನೇರ ಒತ್ತುವರಿ ತೆರವುಗಳನ್ನು ಮತ್ತು ಗಡಿ ನಿಷ್ಕರ್ಷೆಗಳನ್ನು ಮಾಡಲಿಕ್ಕೆ ಕೆಲವೊಮ್ಮೆ ಅವಕಾಶ ಇರೋದಿಲ್ಲ. ಇಂತಹ ವ್ಯಾಜ್ಯಗಳು ಸಿವಿಲ್ ನ್ಯಾಯಾಲಯದ ಸ್ವರೂಪವನ್ನು ಪಡೆದುಬಿಟ್ಟು ಸಿವಿಲ್ ನ್ಯಾಯಾಲಯದಲ್ಲಿ ದಾವೆಗಳಾಗಿ ಪರಿವರ್ತನೆ ಆಗ್ತದೆ. ಈ ಥರ ದಾವೆಗಳಾಗೋದನ್ನು ಸಿವಿಲ್ ನ್ಯಾಯಾಲಯದಲ್ಲಿ ಅಸಲು ದಾವೆ OS ಒರಿಜಿನಲ್ ಶೂಟ್ ಅಂತ ಕರಿತೀವಿ, OS ಅಂತ ಕರಿತೀವಿ. ಅಸಲು ದಾವೆಯಲ್ಲಿ ನೋಂದಾಯಿಸಲ್ಪಟ್ಟಾಗ ಅಂದರೆ ಬಾಧಿತನಾದ ವ್ಯಕ್ತಿ ಸಿವಿಲ್ ನ್ಯಾಯಾಲಯವನ್ನು ಸಂಪರ್ಕಿಸಿ ತನಗೆ ನ್ಯಾಯ ಬೇಕೆಂದು ಅರ್ಜಿ ಸಲ್ಲಿಸಿ ವ್ಯಾಜ್ಯ ಸ್ವರೂಪದಲ್ಲಿ ಆ ಅರ್ಜಿಯು ದಾಖಲಾದಾಗ, ವಕೀಲರ ಮುಖಾಂತರ ದಾಖಲಾದಾಗ, ನ್ಯಾಯಾಧೀಶರಿಗೆ ಸರ್ವೆಯ ಸಹಾಯದಿಂದ ಸದರಿ ವಿಷಯಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಸಲಹೆ ಮತ್ತು ನಕಾಶೆಗಳು ಅವಶ್ಯಕತೆ ಇರ್ತದೆ. ಇಂಥ ಸಂದರ್ಭದಲ್ಲಿ ಕೋರ್ಟ್ ಕಮಿಷನ್ ವಾರೆಂಟ್ CCW ಎಂಬ ಕೇಸನ್ನು ನಾವು ಮಾಡಬೇಕಾಗ್ತದೆ. ಸಿವಿಲ್ ನ್ಯಾಯಾಧೀಶರು ಸರ್ವೆ ಇಲಾಖೆಗೆ ತಾಲೂಕು ಸರ್ವೇರ್ ಅಥವಾ ಭೂದಾಖಲೆಗಳ ಸಹಾಯಕ ನಿರ್ದೇಶಕರ ಹೆಸರಿನಲ್ಲಿ ಒಂದು ಕಮಿಷನ್ ವಾರೆಂಟನ್ನು ಜಾರಿಗೊಳಿಸ್ತಾರೆ. ಅದು ಅಪೆಂಡಿಕ್ಸ್ H ನಂಬರ್ 9ನಲ್ಲಿ ಇರ್ತದೆ. ಅದು ಅಸಲು ದಾವೆ OS 26 ರೂಲ್ 9 and 11 ಮುಖಾಂತರ ಸದರಿ ಕೋರ್ಟ್ ಕಮಿಷನ್ ವಾರೆಂಟನ್ನು ಇಶ್ಯೂ ಮಾಡ್ತಾರೆ. ಇದರಲ್ಲಿ ತಾಲೂಕು ಸರ್ವೆ ಅಥವಾ ಭೂದಾಖಲೆಗಳ ಸಹಾಯಕ ನಿರ್ದೇಶಕರನ್ನು ನ್ಯಾಯಾಲಯದ ನಿಯೋಗಿಯಾಗಿ ನಿಯೋಜಿಸಲ್ಪಡ್ತಾರೆ. ಈ ರೀತಿ ನ್ಯಾಯಾಲಯದ ನಿಯೋಗಿಯಾಗಿ ನಿಯೋಜಿಸಲ್ಪಟ್ಟ ತಾಲೂಕು ಸರ್ವೆ ಅಥವಾ ಭೂದಾಖಲೆಗಳ ಸಹಾಯಕ ನಿರ್ದೇಶಕ ಅಥವಾ ಅವರ ಸಿಬ್ಬಂದಿಯವರು ಸದರಿ ಕೋರ್ಟ್ ಕಮಿಷನ್ ವಾರೆಂಟನ್ನು ಸ್ವೀಕಾರಗೊಂಡಂತೆ ಪಡೆದು ಅದರಲ್ಲಿರ್ತಕ್ಕಂಥ ವಾದಿ ಮತ್ತು ಪ್ರತಿವಾದಿ ಮತ್ತು ಹಿತಾಸಕ್ತದಾರರಿಗೆ ಮುಂಚಿತವಾಗಿ ನೋಟಿಸನ್ನು ಜಾರಿಗೊಳಿಸಬೇಕು. ನೋಟಿಸನ್ನು ಜಾರಿಗೊಳಿಸಿ ಆ ದಿನ ನಿಗದಿತ ದಿನದಂದು ಸರ್ವೆ ಮೂಲ ದಾಖಲೆಗಳು, ಕಂದಾಯ ಮೂಲ ದಾಖಲೆಗಳು ಹಾಗೂ ಈಗಾಗಲೇ ವಾದಿ ಅಥವಾ ಪ್ರತಿವಾದಿಗಳು ನ್ಯಾಯಾಲಯಕ್ಕೆ ಸಲ್ಲಿಸಿರುವಂಥ ದಾಖಲೆಗಳನ್ನು ಸಂಗ್ರಹಿಸಿಕೊಂಡು ಈ ದಾಖಲೆಗಳ ಆಧಾರದ ಮೇಲೆ ವಿವಾದದ ಸ್ವರೂಪವನ್ನು ಅರ್ಥೈಸಿಕೊಂಡು ಮತ್ತು ಸಿವಿಲ್ ನ್ಯಾಯಾಲಯವು ಸರ್ವೆಯ ಮೂಲಕ ಏನನ್ನ ಬಯಸಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕೋರ್ಟ್ ಕಮಿಷನ್ ವಾರೆಂಟನ್ನು ನಾವು ಅಳತೆ ಕಾರ್ಯವನ್ನು ಮಾಡಬೇಕು. ಇದಕ್ಕೂ ಮುನ್ನ ಕೋರ್ಟ್ ಕಮಿಷನ್ ವಾರೆಂಟಲ್ಲಿ ವಾದಿಪರ ವಕೀಲರು ಮತ್ತು ಪ್ರತಿವಾದಿ ಪರ ವಕೀಲರು ಮೆಮೊ ಆಫ್ ಇನ್ಸ್ಟ್ರಕ್ಷನ್ಸ್ಗಳನ್ನು ಸಲ್ಲಿಸಿರ್ತಾರೆ. ಅವರುಗಳು ಈ ವ್ಯಾಜ್ಯದಲ್ಲಿ ಯಾವೆಲ್ಲ ಅಂಶಗಳನ್ನು ಸ್ಥಳಕ್ಕೆ ಹಾಜರಾದ ನ್ಯಾಯಾಲಯ ನಿಯೋಗಿಯವರು ಸಂಗ್ರಹಿಸ್ಕೊಳ್ಬೇಕು, ಯಾವ ಭಾಗದಿಂದ ಸರ್ವೆ ಮಾಡಬೇಕು, ಯಾವೆಲ್ಲ ಸರ್ವೆ ಅಂಶಗಳನ್ನು ನಕಾಶೆಯಲ್ಲಿ ಒಳಗೊಂಡಿರಬೇಕು, ಅಳತೆಗಳನ್ನು ಅಡಿಗಳಲ್ಲಿ, ಮೀಟರ್ಗಳಲ್ಲಿ ಅಥವಾ ಚೈನ್ ಅಂಡ್ ಲಿಂಕ್ಸ್ಗಳಲ್ಲಿ ದಾಖಲಿಸಬೇಕು ಅನ್ನೋದ್ರ ಬಗ್ಗೆನೂ ಮತ್ತು ಸದರಿ ಜಮೀನಿನ ವಿವಾದದಲ್ಲಿ ಉಂಟಾಗಿರುವ ತರಹೆಯ ಬಗ್ಗೆ ಯಾವೆಲ್ಲ ಮಾಹಿತಿಯನ್ನು ದಾಖಲಿಸಬೇಕು ಅನ್ನೋದ್ರ ಬಗ್ಗೆ ಮೆಮೊ ಆಫ್ ಇನ್ಸ್ಟ್ರಕ್ಷನ್ಸನ್ನು ಕೇಳಿರ್ತಾರೆ. ಅಂದರೆ ಸೂಚನಾವಳಿಗಳನ್ನು ಕೇಳಿರ್ತಾರೆ. ವಾದಿಪರ ವಕೀಲರು ಅಳತೆ ವೇಳೆ ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ಮತ್ತು ಅದೇ ರೀತಿ ಪ್ರತಿವಾದಿ ಪರ ವಕೀಲರು ಅದಕ್ಕೆ ಏನೆಲ್ಲ ಅಂಶಗಳನ್ನು ಅವರ ಸೈಡಿಂದ ಗಮನಿಸಬೇಕು ಅನ್ನೋದಕ್ಕೆ ಮೆಮೊ ಆಫ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರ್ತಾರೆ. ಕೆಲವೊಂದು ಪ್ರಕರಣದಲ್ಲಿ ಕೊಟ್ಟಿರೋದಿಲ್ಲ. ಆದಾಗ್ಯೂ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಿಗೆ ನಾವು ಸಹಾಯಕರಾಗಿ
ಆ ಪ್ರಕರಣದ ಇತ್ಯರ್ಥಕ್ಕೆ ಪೂರಕವಾದ ಅಂಶಗಳನ್ನು ನಾವು ಸ್ಥಳ ಸ್ಥಿತಿಯಲ್ಲಿ ಸರ್ವೆಗೊಳಪಡಿಸಿ ಮಾಡಬೇಕಾಗತ್ತೆ. ಸರ್ವೆಗೊಳಪಡಿಸಿ ಮಾಡಬೇಕಾದ್ರೆ ನಾವು ಮೂಲತಃ ಮೂಲ ದಾಖಲೆಗಳಾದ RR ಟಿಪ್ಪಣಿ, LR ಟಿಪ್ಪಣಿ, ಮೂಲ ಸರ್ವೆ ಟಿಪ್ಪಣಿ, ಆಕಾರ್ ಬಂದ್, ಗ್ರಾಮ ನಕಾಶೆ, ಕರಾಬುತಾರ್ ಮುಂತಾದ ಎಲ್ಲ ದಾಖಲೆಗಳನ್ನು, ಕಂದಾಯ ದಾಖಲೆಗಳನ್ನು, ಸದರಿಯವರುಗಳಿಗೆ ಹಕ್ಕು ಹರಿದು ಬಂದಿರತಕ್ಕಂಥ ಕಂದಾಯ ದಾಖಲೆ, ಮ್ಯೂಟೇಷನ್ಸ್, ಪಹಣಿ, ಕೇತುವಾರು ಮುಂತಾದ ದಾಖಲೆಗಳನ್ನು ಸಂಗ್ರಹಿಸಿಕೊಂಡು ನಾವು ಸರ್ವೆ ಕಾರ್ಯವನ್ನು ಮಾಡಬೇಕಾಗ್ತದೆ. ಸರ್ವೆ ಕಾರ್ಯವನ್ನು ಮಾಡಬೇಕಾದ್ರೆ ಎರಡು ಗೊತ್ತಾದ ಕಲ್ಲು ಬಾಂಧುಗಳಿಂದ ಕನೆಕ್ಷನ್ಸ್ ಅಳತೆಗಳನ್ನು ತೆಗೆದುಕೊಂಡು ಉಂಟಾಗಿರುವ ವಿವಾದವನ್ನು ಬಗೆಹರಿಸಲಿಕ್ಕೆ ಹದ್ದುಬಸ್ತನ್ನು ನಿರ್ಣಯಿಸಿಕೊಂಡು ನಾವು ಮೆಮೊ ಆಫ್ ಇನ್ಸ್ಟ್ರಕ್ಷನ್ಸ್ಗಳಿಗೂ ಮತ್ತು ನ್ಯಾಯಾಲಯವು ಕೇಳಲಾಗಿರ್ತಕ್ಕಂತಹ ಅಂಶಗಳನ್ನು ಗಮನಿಸಿ ಒಂದು ಕಮಿಷನರ್ ನೀಟ್ ನಕ್ಷೆಯನ್ನು ತಯಾರು ಮಾಡಬೇಕಾಗುತ್ತೆ. ಕಮಿಷನರ್ ನೀಟ್ ನಕ್ಷೆಯಲ್ಲಿ ನಕ್ಷೆಯಂತೆ ಎಲ್ಲ ವಿವರಗಳನ್ನು ಬರೆದು ವಿವರಣಾತ್ಮಕವಾದ ಒಂದು ಸ್ಥಳ ಸ್ಥಿತಿಯ ವಿವರವನ್ನು ಆ ಕೋರ್ಟ್ ಕಮಿಷನರ್ ನೀಟ್ ನಕ್ಷೆಯಲ್ಲಿ ಮಾಡಬೇಕು. ಅದರದು ಕಲ್ಲು ಬಾಂಧುಗಳ ಗುಣಸಂಖ್ಯೆಗಳು ಮತ್ತು ಎಲ್ಲಿಂದ ಅಳತೆ ಕೆಲಸವನ್ನು ಪ್ರಾರಂಭಿಸಲಾಗಿದೆ ಎನ್ನೋ ಎಲ್ಲ ಮಾಹಿತಿಯೊಂದಿಗೆ ಯಾವ ಆದೇಶದ ರೀತಿ ಮಾಡಲಾಗಿದೆ, ಈ ರೀತಿ ಅಳತೆ ಕೆಲಸಕ್ಕೆ ಯಾವೆಲ್ಲ ದಾಖಲೆಗಳನ್ನು ಸಂಗ್ರಹಿಸಿಕೊಳ್ಳಲಾಗಿತ್ತು, ಪೂರಕ ಅಂಶಗಳನ್ನು ಸ್ಥಳ ಸ್ಥಿತಿಯಲ್ಲಿ ಹಾಜರಾದಂಥ ವಾದಿ ಪ್ರತಿವಾದಿಗಳು, ಪ್ರತಿವಾದಿ ಪರ ವಾದಿ ಪರ ಹಾಜರಿರ್ತಕ್ಕಂಥ ವಾರಸುದಾರರು ಅಥವಾ ಈ ಕೇಸಿಗೆ ಸಂಬಂಧಪಟ್ಟ ವಕೀಲರುಗಳು ಸಹ ಹಾಜರಾಗಿ ನೀಡಲಾಗಿರುವ ಸಲಹೆ ಸೂಚನೆಗಳು, ಈ ಎಲ್ಲ ಅಂಶಗಳ ಸಂಪೂರ್ಣ ಅಂಶಗಳ ಒಟ್ಟಾರೆ ಸಾರಾಂಶವನ್ನ ನಾವು ಕೋರ್ಟ್ ಕಮಿಷನ್ ವಾರೆಂಟ್ ನಕ್ಷೆಯಲ್ಲಿ ನಮಗೆ ಗೊತ್ತಿದೆ ಅಂತ ಹೆಚ್ಚನ್ನೇನು ಪ್ರಸ್ತಾಪಿಸಬಾರದು. ನ್ಯಾಯಾಲಯ ಬಯಸಿರ್ತಕ್ಕಂಥ ಅಂಶಗಳನ್ನು ಮಾತ್ರವೇ ಇಲ್ಲಿ ದಾಖಲಿಸಬೇಕು. ನನಗೆ ಏನೋ ಹೆಚ್ಚು ಗೊತ್ತಾಯ್ತು ಅನ್ನೋ ಎಲ್ಲ ವಿಚಾರಗಳನ್ನ ತುಂಬಿ ಕ್ಲಮ್ಸಿ ಮಾಡಿ ಅದು ನ್ಯಾಯಾಲಯಕ್ಕೂ ಸಹ ಗೊಂದಲ ಉಂಟಾಗೋ ರೀತಿ ನಾವು ಈ ಕೋರ್ಟ್ ಕಮಿಷನ್ ಅಳತೆ ಕಾರ್ಯಗಳನ್ನು ನಿರ್ವಹಿಸಬಾರದು. ಇದಕ್ಕೆ ಪೂರ್ವ ಸಿದ್ಧತೆ, ಅಳತೆ ಕಾರ್ಯದ ನಂತರ ತಯಾರಿಸುವ ನೀಟ್ ನಕ್ಷೆ ಮುಂತಾದವುಗಳನ್ನು ಜಾಗರೂಕತೆಯಿಂದ ಮಾಡಿ ನಾವು ಸಿವಿಲ್ ನ್ಯಾಯಾಲಯಕ್ಕೆ ಪ್ರಕರಣವನ್ನು ಸಲ್ಲಿಸಿದ್ದೇ ಆದಲ್ಲಿ ಸದರಿ ಒಂದು ಮಾಹಿತಿಯನ್ನು ಆಧರಿಸಿ ಮಾನ್ಯ ಸಿವಿಲ್ ನ್ಯಾಯಾಧೀಶರು ಸ್ಥಳ ಸ್ಥಿತಿಯು ತನ್ನ ಕಣ್ಮುಂದೆಯೇ ಇದೆ ಎಂದು ಭಾವಿಸಿ ಮತ್ತು ಲಭ್ಯವಾದ ದಾಖಲೆಗಳ ಆಧಾರದ ಮೇಲೆ ತೀರ್ಪನ್ನು ನೀಡಲಿಕ್ಕೆ ಸಹಾಯ ಆಗ್ತದೆ. ಈ ರೀತಿ ಸಿವಿಲ್ ಪ್ರೊಸೀಜರ್ಸಲ್ಲಿ ನ್ಯಾಯ ತೀರ್ಮಾನಗೊಂಡಾಗ ಬಾಧಿತನಾದವನಿಗೆ ಸರಿಯಾದ ನ್ಯಾಯ ದೊರಕ್ತದೆ. ಇದು ಕೋರ್ಟ್ ಕಮಿಷನ್ ವಾರೆಂಟ್ ಪ್ರಕರಣದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಕೋರ್ಟ್ ಪಾರ್ಟಿಷನ್ ಡಿಕ್ರಿ ಬಗ್ಗೆ, ಖಾಸಗಿ ಜಮೀನುಗಳಲ್ಲಿ ಆಗಿರ್ತಕ್ಕಂಥ ವಿವಾದಗಳು ಮತ್ತು ಅಣ್ಣ ತಮ್ಮಂದಿರು ಅಥವಾ ವಾರಸುದಾರಗಳಲ್ಲಿ ಬಂದಿರತಕ್ಕಂಥ ವ್ಯಾಜ್ಯಗಳನ್ನು ಹೇಗೆ ಬಗೆಹರಿಸಬಹುದು, ಅದು CPC ಕೋಡ್ ಯಾವುದರಲ್ಲಿ ಅಟ್ರಾಕ್ಟ್ ಆಗ್ತದೆ ಎನ್ನೋದ್ರ ಬಗ್ಗೆ ಸಹ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.